ಹಲೋ ಸ್ಟೂಡೆಂಟ್ಸ್, ಇದನ್ನು ಬಂದುಬಿಟ್ಟು ಜೂನ್ 9th ಡೇಟ್ಗೆ ಏನಂತಂದರೆ ಫೋನ್ ಕಾಲ್ ಕೆ ಪ್ರಸನ್ನ ಸರ್ ಜೊತೆ ಮಾತಾಡಬೇಕಾಗಿತ್ತಲ್ಲ. ಇದು ಪಾರ್ಟ್ 2 ವೀಡಿಯೋ ಇದೆ. ಓಕೆ, ಪಾರ್ಟ್ 1 ವೀಡಿಯೋ ಕಾಲೇಜ್ ಗೈಡ್ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀವಿ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ, ಐ ಕಾರ್ಡಲ್ಲೂ ಇರುತ್ತೆ ಪಾರ್ಟ್ 1 ವೀಡಿಯೋ. ಅದನ್ನು ನೋಡಿ. ಓಕೆ, ಇದನ್ನು ನೀವು ಇವಾಗ ಏನಾದರೂ ಇದು ನೋಡೋಕ್ಕೆ ಬಂದಿದ್ದರೆ ಇದನ್ನು ನೋಡ್ಕೊಳ್ಳಿ ಕಂಪ್ಲೀಟಾಗಿ. ಅದಾದಮೇಲೆ ಪಾರ್ಟ್ 1 ಕೂಡ ನೋಡಿ. ಯಾವುದೇ ಅಂದರೆ ರಿಲೇಟೆಡ್ ಆಗಿಲ್ಲ, ಬಟ್ ಎಲ್ಲ ಸ್ಟೂಡೆಂಟ್ಸ್ ಏನೇನಿದೆ ಕ್ವಶನ್ಸು ಎಲ್ಲನೂ ಕಂಟಿನ್ಯೂ ಆಗಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಕೆ ಎ ಪ್ರಸನ್ನ ಸರ್ ಆನ್ಸರ್ ಮಾಡಿದ್ದಾರೆ ಅದಕ್ಕೆಲ್ಲ. ಸೊ ನೀವೇ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ವೀಡಿಯೋ ನೋಡಿದ್ರೆ ನಿಮಗೆಲ್ಲ ಕೌನ್ಸಿಲಿಂಗ್ ಬಗ್ಗೆ ಏನಿರುತ್ತೆ ಕ್ವಶನ್ಸು ಎಲ್ಲನೂ ಕ್ಲಿಯರ್ ಆಗ್ತದೆ. ಸೊ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಷ್ಟೇ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ನೀವು ಯಾವುದಾದ್ರೂ ಒಂದೇ ಪಾರ್ಟ್ ನೋಡಿ ಬಿಡ್ತೀನಿ ಅಂತಂದರೆ ನೀವು ಮತ್ತೆ ಕನ್ಫ್ಯೂಷನಲ್ಲಿರ್ತೀರ. ಸೊ ಅದಕ್ಕೋಸ್ಕರ ಇದನ್ನು ಫಾಲೋ ಮಾಡಿ. ಮತ್ತು ನಿಮ್ಮ ಕಮೆಂಟ್ ಕ್ವಶನ್ಸ್ ಏನಾದರೂ ಹಾಕಿರಿ ಕಮೆಂಟಲ್ಲಿ. ವಾಟ್ಸಪ್ಪಲ್ಲಿ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಇರುತ್ತೆ, ವಾಟ್ಸಪ್ ಗ್ರೂಪ್ದು. ಅದನ್ನು ಕೂಡ ಜಾಯ್ನ್ ಆಗಿ ಲೈಕ್ ಮಾಡಿ. ಮತ್ತು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಿಮಗೆ ನಾವು ಟೋಟಲಿ ಇಲ್ಲಿವರೆಗೆ ಅಂತಂದರೆ ಅಡ್ಮಿಷನ್ ಆಗೋವರೆಗೂ ಸಪೋರ್ಟ್ ಮಾಡ್ತಾನೆ ಇರ್ತೀವಿ. ಸರಿನಾ? ನಾವು ಕಡ್ಡಾಯವಾಗಿ ಅಡ್ಮಿಷನ್ ಆಗಬೇಕು. ಸರ್, OMR ನಲ್ಲಿ 5th ಸರ್ಕಲ್ ಬಬಲ್ ಮಾಡೋದ್ರ ಬಗ್ಗೆ ಇದನ್ನು CETಗೂ ಏನಾದ್ರೂ ಅನ್ವಯ ಮಾಡೋದ್ರ ಬಗ್ಗೆ ಇಲ್ಲ. ಯಾಕೆ CET ಅಂತಂದ್ರೆ ಈ MBA, MCA, MTech, CET ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 5th ಬಬಲ್ ಅಗತ್ಯ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇಲ್ಲ. ಹಂಗಾಗಿ ಸಾಮಾನ್ಯವಾಗಿ ಯಾಕೆಂದ್ರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇಲ್ಲ, ಏನು ನಮಗೆ ಇಂಟೆನ್ಷನ್ ಇಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿ ಮಾತ್ರ ನಾವು ಮಾಡುವಂಥದ್ದಕ್ಕೆ ಎಕ್ಸಾಮ್ ಬೇರೆ ಬೇರೆ. ಈಗ ಧಾರವಾಡ ಮತ್ತೆ ಕಲಬುರಗಿನಲ್ಲಿ ನಾವು ಸ್ಕ್ಯಾನಿಂಗ್ ಸೆಂಟರ್ ಸೆಟಪ್ ಮಾಡಿದೀವಿ. ಒಂದ್ ವೇಳೆ ಹೆಚ್ಚಿನ ವಿದ್ಯಾರ್ಥಿಗಳಿದ್ದು ಇಲ್ಲಿ ಸಹ ನಾವು ಸ್ಕ್ಯಾನಿಂಗ್ ಸೆಂಟರ್ ಸೆಟಪ್ ಮಾಡಿ ಅಧಿಕಾರಿಗಳ ಕಚೇರಿಗೆ ನಮ್ಮ ವೆಬ್ಸೈಟ್ ಅಲ್ಲಿ OMR ಹೋಗ್ಬಿಡ್ಬೇಕು. ಅಷ್ಟೊತ್ತಿಗೆ ಆ ವೆಬ್ಸೈಟ್ ಅಲ್ಲಿ ಪರೀಕ್ಷಾ ಕೇಂದ್ರದವರು OMR ಬರಬೇಕು. ಅದನ್ನ ಮಾಡುವಂತದ್ದು ನಮ್ದು ಉದ್ದೇಶ ಇದೆ, ಪಾರದರ್ಶಕತೆಗೋಸ್ಕರ. ಸರ್, PU ಕಾಲೇಜ್ ವಿದ್ಯಾರ್ಥಿಗಳಿಗೆ ಏನಾದ್ರೂ ಅರ್ಜಿ ಭರ್ತಿ ಮಾಡುವ ಹಾಗೂ ಸಂಪೂರ್ಣ ವೆರಿಫಿಕೇಶನ್ ಮಾಡುವ ಜವಾಬ್ದಾರಿ ಕೊಡೋದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಗೊತ್ತಿದೆ, ನಾವು 80% ಆನ್ಲೈನಲ್ಲಿ ಫೆಚ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಕ್ಯಾಶ್ ಸರ್ಟಿಫಿಕೇಟ್ಸು, 371J, ಯಾವ್ದು ಡಿಜಿಟಲಿ ಸರ್ಟಿಫಿಕೇಟ್ ಅವೈಲೇಬಲ್ ಇದೆ ಅದನ್ನೆಲ್ಲ ನಾವು ಆನ್ಲೈನಲ್ಲಿ ಫೆಚ್ ಮಾಡ್ತಾ ಇದ್ದೀವಿ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಈಗ ಅಪರ ಕಾರ್ಯದರ್ಶಿಗಳು, ಪ್ರಾಥಮಿಕ ಮತ್ತು ಶಿಕ್ಷಣ ಇಲಾಖೆ ರಶ್ಮಿ ಮೇಡಮ್ ಅವರು ಈ ಬಗ್ಗೆ 2 ಮೀಟಿಂಗ್ ಮಾಡಿ ಅವರು ಸೇವಾ ಸಿಂಧು ಒಳಗಡೆ ಕನ್ನಡ ಮೀಡಿಯಂ ಪ್ರಮಾಣ ಪತ್ರ ಮತ್ತು ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರವನ್ನ ಆನ್ಲೈನಲ್ಲಿ ಇಶ್ಯೂ ಮಾಡುವಂಥದ್ದಕ್ಕೆ ನಿರ್ದೇಶನ ಕೊಟ್ಟಿದ್ದಾರೆ. ಆ ಇಲಾಖೆನಲ್ಲಿ ಈಗಾಗಲೇ ತಯಾರಿ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಇದು 2 ಬಂತು ಅಂತಂದ್ರೆ ಯಾವ ವೆರಿಫಿಕೇಶನ್ ಮ್ಯಾನ್ಯುವಲ್ ಅಗತ್ಯ ಇರಲ್ಲ. ಈ ವರ್ಷ ನಾವು ಆಲ್ರೆಡಿ ಏನ್ ಮಾಡಿದ್ವಿ, ಹೋದ ವರ್ಷ ಮತ್ತೆ ಈ ವರ್ಷ PU ಕಾಲೇಜು ಪ್ರಿನ್ಸಿಪಾಲ್ಗಳಿಗೆ ಲಾಗಿನ್ ಕೊಟ್ಟು ಗ್ರಾಮೀಣ ಪ್ರದೇಶ ಮತ್ತೆ ಕನ್ನಡ ಮಾಧ್ಯಮದ್ದು ಪ್ರಮಾಣ ಪತ್ರಗಳನ್ನ PU ಕಾಲೇಜಲ್ಲೇ ವೆರಿಫಿಕೇಶನ್ ಮಾಡೋದಕ್ಕೆ ಹೇಳಿದ್ವಿ. ನಾವು ಹೇಳ್ದಂಗೆ ಅದೂ ಪರ್ಫೆಕ್ಟ್ ಅಲ್ಲ. ಯಾಕೆಂತಂದ್ರೆ ತಾವು PU ವಿದ್ಯಾರ್ಥಿಗಳೇ ನಮ್ಮಲ್ಲಿ ಪರೀಕ್ಷೆ ಬರೆಯುವಂಥದ್ದು. ಅದು ಕರ್ನಾಟಕ ಸ್ಟೇಟ್ PU ಬೋರ್ಡಿನ 85% ವಿದ್ಯಾರ್ಥಿಗಳು ಪರೀಕ್ಷೆ ನಮ್ಮಲ್ಲಿ ಬರೆಯುವಂಥದ್ದು. ಹಾಗಾಗಿ ನಾವು ಮತ್ತೆ ಅವರು ಕಾಮನ್ ಅಪ್ಲಿಕೇಶನ್ ಮಾಡ್ತು ಅಂತಂದ್ರೆ ಭವಿಷ್ಯದಲ್ಲಿ ಇನ್ನೂ ವಿದ್ಯಾರ್ಥಿ ಸ್ನೇಹಿ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ, ಮಿಸ್ಟೇಕ್ ಫ್ರೀ ಆಗುತ್ತೆ. ಈ ರಿಸಲ್ಟು ವಿತ್ಹೋಲ್ಡ್ ಆಗೋದು, ಗೊಂದಲ ಆಗುವಂಥದ್ದೆಲ್ಲ ತಪ್ಪುತ್ತೆ ಅಂತ ಅಂದ್ಕೊಂಡು ನಾವು ಶಿಕ್ಷಣ ಇಲಾಖೆಗೆ ಮನವಿ ಮಾಡಿದ್ದೀನಿ. ನಾವು ಮತ್ತೆ ಅವರು ಸೇರಿ ಒಂದೇ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿ ಪಡಿಸಬೇಕು. ಅದು ಕಾಲೇಜಲ್ಲೇ ಪೂರ್ತಿ ಮಾಹಿತಿ ಬಂದರೆ ಜಸ್ಟ್ ನಾವು CET ಎಕ್ಸಾಮ್ ಸಂದರ್ಭದಲ್ಲಿ ಅವರು ಜಸ್ಟ್ ನಮ್ಮದು CET ಫೀಸ್ ಕಟ್ಟಿದರೆ ಸಾಕು, ಅವರಿಗೆ ನಮ್ಮ ಹಾಲ್ ಟಿಕೆಟ್ ಸಿಗಬೇಕು. ಇದರಿಂದ ಮುಂದಿನ ವರ್ಷದಲ್ಲಿ ತುಂಬಾ ಅನುಕೂಲ ಆಗುವ ನಿಟ್ಟಲ್ಲಿ ನಾವು ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ವರ್ಷದಂತೂ ಮುಗಿದೋಗಿದೆ. ಏನು ಸಣ್ಣ ಪುಟ್ಟ ಲೋಪದೋಷಗಳಾಗಿದೆ ಅದನ್ನ ನಾನು ಸರಿ ಮಾಡಿಕೊಡ್ತೀನಿ. ವಿದ್ಯಾರ್ಥಿಗಳು, ಪೋಷಕರು ಚಿಂತೆ ಮಾಡೋದೇನು ಬೇಡ. ಸರ್, ಆಪ್ಷನ್ ಎಂಟ್ರಿ ಆರಂಭಕ್ಕೂ ಮುನ್ನ ವಿದ್ಯಾರ್ಥಿಗಳಿಗೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅನ್ನೋದು ಇದು ಬಹಳ ಮುಖ್ಯವಾಗಿರುವಂಥದ್ದು. ತಮಗೆಲ್ಲ ಗೊತ್ತಿದೆ, ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕಿಂತ ಮೊದಲು ಸಿದ್ಧತೆ. ಈಗ ಪ್ರಜಾವಾಣಿಯವರು ಸೇರಿದಂತೆ ಸಾಕಷ್ಟು ಕಾನ್ಕ್ಲೇವ್ ಎಲ್ಲ ಮಾಡಿದ್ರು. ಅಂದ್ರೆ ಎಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಒಂದು ರೂಫಲ್ಲಿ ತಂದು ವಿದ್ಯಾರ್ಥಿಗಳೆಲ್ಲ ನೋಡಿದ್ದೀರಾ. ಇಷ್ಟಕ್ಕೆ ಸಾಕಾಗಲ್ಲ, 2.5 ಲಕ್ಷದಷ್ಟು ವಿದ್ಯಾರ್ಥಿಗಳು ತಾವು ಭಾಗವಹಿಸ್ತೀರಾ. ನಂದು ನೀವು ಕೌನ್ಸಿಲಿಂಗ್ ಒಳಗಡೆ ಲಾಗಿನ್ ಆಗಿ ನಮ್ದು ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಪೂರ್ವದಲ್ಲಿ ತಾವು ಮಾಡಬೇಕಾಗಿರುವಂಥದ್ದು ಏನು ಅಂತಂದ್ರೆ, ತಾವು ದಯಮಾಡಿ ನೀವು ಉದಾಹರಣೆಗೆ ಇಂಜಿನಿಯರಿಂಗ್ ಮಾಡಬೇಕು ಅಂತಿದೆ. ಇಂಜಿನಿಯರಿಂಗ್ ಅಂತಂದ್ರೆ ಯಾವ ಬ್ರಾಂಚಲ್ಲಿ ನೀವು ಇಂಜಿನಿಯರಿಂಗ್ ಮಾಡಬೇಕು ಅಂತಿದೆ, ಆ ಬ್ರಾಂಚಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಂತಿದೆ ಅಂತಂದ್ರೆ ಯಾವ ಕಾಲೇಜಲ್ಲಿ, ಯಾವ ಜಿಲ್ಲೆನಲ್ಲಿ ಮಾಡಬೇಕು ಅಂತಿದೆ, ದಯಮಾಡಿ ಒಂದು ಪಟ್ಟಿ ಮಾಡ್ಕೊಳ್ಳಿ. ಫಸ್ಟ್ ನಮ್ಮ KE ವೆಬ್ಸೈಟಿಗೆ ಹೋಗಿ
ಕಳೆದ ವರ್ಷದಲ್ಲಿ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಬ್ರಾಂಚಲ್ಲಿ ಯಾವ್ಯಾವ ರ್ಯಾಂಕಿನ ವಿದ್ಯಾರ್ಥಿಗಳಿಗೆ ಸೀಟು ಸಿಕ್ಕಿದೆ ಅನ್ನುವಂಥದ್ದು ನೀವು ನೋಡಿ. ನಿಮಗೆ ಯಾರೂ ಮಾರ್ಗದರ್ಶಕರು ಬೇಕಾಗಿಲ್ಲ, ನಿಮಗೇನೆ ಗೊತ್ತಾಗ್ಬಿಡುತ್ತೆ. ಉದಾಹರಣೆ ನಿಮ್ಮದು 25,000 ಇಂಜಿನಿಯರಿಂಗ್ ರ್ಯಾಂಕ್ ಇದೆ, 5,000 ವೆಟರ್ನರಿ ರ್ಯಾಂಕ್ ಇದೆ, 8,000 ಅಗ್ರಿಕಲ್ಚರ್ ರ್ಯಾಂಕ್ ಇದೆ. ನಿಮಗೆ ಉದಾಹರಣೆಗೆ ವೆಟರ್ನರಿ ಮಾಡಬೇಕು ಅಂತಂದ್ರೆ ಯಾವ ಕಾಲೇಜು ನಿಮ್ಮ ರ್ಯಾಂಕಿಗೆ ಕಳೆದ ವರ್ಷ ಸಿಕ್ಕಿತ್ತು, ಅಗ್ರಿಕಲ್ಚರ್ ಅಂದರೆ ಎಲ್ಲಿ ಸಿಕ್ಕಿತ್ತು, ಇಂಜಿನಿಯರಿಂಗ್ ಅಂದ್ರೆ 25,000 ಯಾವ ಬ್ರಾಂಚು ಯಾವ ಕಾಲೇಜಲ್ಲಿ ಸಿಕ್ಕಿತ್ತು, ಆ ಕಾಲೇಜು ತಮ್ಮ ಪ್ರಿಯಾರಿಟಿ ಒಳಗಡೆ ಇದೆಯಾ? ದಯಮಾಡಿ ಒಮ್ಮೆ ನಮ್ಮ ವೆಬ್ಸೈಟಲ್ಲಿ ಚೆಕ್ ಮಾಡಿ ನೀವು ಒಂದು ಕನ್ಕ್ಲೂಷನ್ನಿಗೆ ಬರಬೇಕು. ಓಕೆ, ಆಪ್ಷನ್ ಎಂಟ್ರಿ ನಾನು ಪೋರ್ಟಲ್ ಓಪನ್ ಮಾಡ್ತೀನಿ. ನೀವು ಸುಮ್ಮನೆ ಲಾಗಿನ್ ಆಗಿಬಿಟ್ಟು ಸುಮ್ಮನೆ ಸಿಕ್ಕಿದ್ದೆಲ್ಲ ಎಂಟ್ರಿ ಮಾಡೋದಕ್ಕೆ ಹೋಗಬೇಡಿ. ನೀವು ಉದಾಹರಣೆಗೆ ಇಂಜಿನಿಯರಿಂಗೇ ಮಾಡಬೇಕು ನಿಮ್ಮ ಮೈಂಡ್ ಸೆಟ್ ಆಗಿದೆ, ಪೇರೆಂಟ್ಸ್ ಎಲ್ಲ ಡಿಸೈಡ್ ಮಾಡಿದ್ದೀರಾ, ಯಾವ ಬ್ರಾಂಚಲ್ಲಿ ಮಾಡಬೇಕು ಎಲ್ಲಿ ಮಾಡಬೇಕು ಅನ್ನೋ ದಯಮಾಡಿ ಒಂದು ಪೇಪರಲ್ಲಿ ಬರ್ಕೊಳ್ಳಿ. ಇಂಜಿನಿಯರಿಂಗ್ ಕಾಲೇಜು ಮತ್ತು ಬ್ರಾಂಚನ್ನು ಒಂದು ಪೇಪರಲ್ಲಿ ಬರ್ಕೊಳ್ಳಿ. ಈ ಕಾಲೇಜನ್ನೇ ಸಿಗುತ್ತೆ ಅನ್ನೋದೇನು ಗ್ಯಾರಂಟಿ ಸರ್? ಎಷ್ಟು ಕಾಲೇಜ್ ಬೇಕಾದರೂ ಎಂಟ್ರಿ ಮಾಡ್ಬೋದು, ಆದರೆ ನೀವು ಪ್ರಿಯಾರಿಟೈಸ್ ಮಾಡಿ. ನೀವು ಹೆಂಗಿರುತ್ತೆ ನಮ್ದು ಆಪ್ಷನ್ ಎಂಟ್ರಿ ಅಂದರೆ ಫಸ್ಟ್ ಒಂದು ಕಾಲೇಜ್ ಎಂಟ್ರಿ ಮಾಡ್ತೀರಾ, ಅದು ಒಂದು ಬ್ರಾಂಚ್ ಎಂಟ್ರಿ ಮಾಡ್ತೀರಾ, ಅದು ಸಿಕ್ಕಿಲ್ಲ ಅಂತಂದರೆ 2ನೇ ಕಾಲೇಜು, ಅದು ಸಿಕ್ಕಿಲ್ಲ ಅಂತಂದರೆ 3ನೇ ಕಾಲೇಜು, ಅದು ಸಿಕ್ಕಿಲ್ಲ ಅಂತಂದರೆ ಈ ಥರಕ್ಕೆ ಎಂಟ್ರಿ ಮಾಡ್ಕೊಂತ ನೀವು ಬರಬೇಕು. ನಿಮ್ಮದು ಕಳೆದ ವರ್ಷದ್ದು ರ್ಯಾಂಕಲ್ಲಿ ಆ ಕಾಲೇಜಲ್ಲಿ ಏನು ಸಿಕ್ಕಿದೆ ಅನ್ನೋದನ್ನು ಒಂದು ಸ್ವಲ್ಪ ತಾವು ನೋಡಿ ಅದರ ಆಧಾರದ ಮೇಲೆ ನೀವು ಎಂಟ್ರಿ ಮಾಡ್ಕೊಂಡು ಬನ್ನಿ. ಸರ್ ಅದು ಮತ್ತೇನಾದರೂ ನಮ್ಗೆ ಮಿಸ್ ಆಗಿಬಿಟ್ರೆ ಇದು ಏನು ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ನಾವು ಫಸ್ಟ್ ರೌಂಡಲ್ಲಿ ಮಾರ್ಕ್ ರಿಸಲ್ಟ್ ಬಿಡ್ತೀವಿ, ಆವಾಗ ನೀವು ಒಂಚೂರು ಡಿಲೀಟ್ ಮಾಡೋದಕ್ಕೆ ಹೊರಗಿಂದ ಸೇರಿಸೋದಕ್ಕೆಲ್ಲ ಅವಕಾಶ ಇರುತ್ತೆ. ಬಟ್ ಫಸ್ಟು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಮೊದಲು ಹೋಮ್ ವರ್ಕ್ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಆಗೋದ್ರೊಳಗಡೆ ತಾವು ಹೋಮ್ ವರ್ಕ್ ಮಾಡಿಟ್ಕೊಳ್ಳಿ. ಎಲ್ಲ ಕಾಲೇಜುಗಳ ರ್ಯಾಂಕ್ ಇದೆ, ಎಲ್ಲ ಕಾಲೇಜುಗಳ ಬಗ್ಗೆ ಮಾಹಿತಿ ಇದೆ, ಕಳೆದ ವರ್ಷ ಏನು ರ್ಯಾಂಕ್ ಇತ್ತು ಅಂತ ಒಂದು ವೈಟ್ ಪೇಪರ್ಲಿ ಬರ್ಕೊಂಡು ನೀವು ಆಮೇಲೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕೂತ್ಕೊಳ್ಳಿ. ಆಪ್ಷನ್ ಎಂಟ್ರಿ ಮಾಡೋದು ತುಂಬ ಸರಳ ಇದೆ, ಏನಿದು ರಾಕೆಟ್ ಸೈನ್ಸ್ ಇಲ್ಲ. ತುಂಬ ವಿದ್ಯಾರ್ಥಿಗಳು ಬಹಳ ಗೊಂದಲದಲ್ಲಿ ಇದು ತುಂಬ ಕಷ್ಟ, ಹಂಗೆ ಏನೂ ಕಷ್ಟ ಇಲ್ಲ. ಆಮೇಲೆ ಈಗ ನಿಮಗೆ ಇನ್ನೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ವಿದ್ಯಾರ್ಥಿಗಳಿಗೆ ತುಂಬ ಕಡೆಯಿಂದ ನೀವು ಎಲ್ಲೆಲ್ಲೋ ನಾವು ನಂಬರ್ ಕೊಟ್ಬಿಟ್ಟಿರ್ತೀವಿ, ಎಲ್ಲೆಲ್ಲೋ ಹೆಂಗೋ ನಂಬರ್ ಒಂದಷ್ಟು ಜನಕ್ಕೆ ಸಿಕ್ಕಿ ನಿಮಗೆ ಒಂದಷ್ಟು ಜನ ಫೋನ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಸೀಟ್ ಮುಗಿತಾ ಇದೆ, ಬಂದು ಬೇಗ ಅಡ್ಮಿಷನ್ ಆಗಿ, ಬಂದು ಬೇಗ ಅಡ್ಮಿಷನ್ ಆಗಿ. ಹೆಂಗೆ ಸೀಟ್ ಮುಗಿಯುತ್ತೆ? 45% ಸೀಟು ಇಂಜಿನಿಯರಿಂಗ್ ಕಾಲೇಜಿಂದು KE ಅಲಾಟ್ ಮಾಡುತ್ತೆ. ಮೆಡಿಕಲ್ಲು ಗೌರ್ಮೆಂಟ್ ಕಾಲೇಜಿನ ಮೆಡಿಕಲ್ ಸೀಟು 85% ನಾವು ಮಾಡ್ತೀವಿ, 15% MCC ಅವ್ರು ಮಾಡ್ತಾರೆ. ಎಲ್ಲ ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳದ್ದು 40% ಅಷ್ಟು ಸೀಟು ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಥರ ಇದ್ರೆ 25% ಅಷ್ಟು ಮೆರಿಟೋರಿಯಸ್ ಸ್ಟೂಡೆಂಟಿಗೆ ಸರ್ಕಾರ ನಿಗದಿಪಡಿಸುವಂಥ ಅತ್ಯಂತ ಕಡಿಮೆ ಫೀಸಲ್ಲಿ ಅಲಾಟ್ ಮಾಡ್ತೀವಿ. ಉಳಿದಂಥ ಎಲ್ಲ ಮೆಡಿಕಲ್, ಡೆಂಟಲ್, ಆಯುಷ್ ಸೀಟ್ಗಳು ಸಹ KE ಮುಖಾಂತರನೇ ಅಲಾಟ್ ಆಗುತ್ತೆ. ಮ್ಯಾನೇಜ್ಮೆಂಟ್ ಸೀಟಿಗೆ ಫೀಸನ್ನು ಅವ್ರು ಫಿಕ್ಸ್ ಮಾಡ್ಬೋದು. ಸುಮ್ಮನೆ ನಿಮಗೆ ಇಂಜಿನಿಯರಿಂಗಿಂದ ಒಂದು ಫೋನ್ ಬರುತ್ತೆ, ಸರ್ ನಿಮ್ಮ ಸೀಟ್ ಹೆಂಗೆ ಮುಗ್ದೋಗುತ್ತೆ ಹೇಳಿ. 45% ಸೀಟ್ ನಾನೇ ಅಲಾಟ್ ಮಾಡ್ತೀನಿ. ಸುಮಾರು ಈ ವರ್ಷ ನೋಡಿದರೆ ನೀವು ಸೀಟ್ ಮ್ಯಾಟ್ರಿಕ್ಸ್ ಹಾಕಿದ್ದೀನಿ ನೋಡಿ, 75-76 ಸಾವಿರದಷ್ಟು ಸೀಟ್ಗಳು ನಾವೇನೇ ಅಲಾಟ್ ಮಾಡ್ತೀವಿ. ಹೆಂಗೆ ಸೀಟ್ ಮುಗ್ದೋಗುತ್ತೆ? ದಯಮಾಡಿ ಸ್ಟಡಿ ಮಾಡಿ, ನಿಮ್ಮ ರ್ಯಾಂಕ್ ನೋಡಿ. ಕಳೆದ ವರ್ಷ ಈಗ ಉದಾಹರಣೆ ನಿಮಗೆ AI ಬೇಕಾಗಿದೆ, ನಿಮ್ಮದು ರ್ಯಾಂಕ್ ಏನಿದೆ, ಕಳೆದ ವರ್ಷ ಯಾವ ಕಾಲೇಜಲ್ಲಿ ಬೇಕಾಗಿದೆ, ಒಂದು 2-3 ಕಳೆದ ವರ್ಷದ ರ್ಯಾಂಕ್ ನೋಡಿ. ನಿಮ್ದು ಆ ರ್ಯಾಂಕ್ ಒಳಗಡೆ ಆಸ್ಪಾಸ್ ಇತ್ತು ಅಂತಂದ್ರೆ ಯಾಕೆ ಹೋಗಿ ನೀವು ದುಡ್ಡು ಕೊಟ್ಟು ಅಡ್ಮಿಷನ್ ಆಗಕ್ಕೆ ಹೋಗ್ತೀರಾ? ICICI Lombards ದೂರದಲ್ಲಿದೆ, ಸಿಕ್ಕಾಪಟ್ಟೆ ನಿಮ್ಮ ಹತ್ರ ದುಡ್ಡು ಇದೆ, ನಿಮಗೇನು ಗೌರ್ಮೆಂಟ್ ಸೀಟ್ ಬೇಕಾಗಿಲ್ಲ, ಮೆರಿಟು ಇಲ್ಲ, ದುಡ್ಡು ನಿಮ್ಮ ಹತ್ರ ಇದೆ, ಹೋಗಿ ಅಡ್ಮಿಷನ್ ಆಗೋದಾದ ಹಾಗೆ ನಂದೇನು ಆಕ್ಷೇಪ ಇಲ್ಲ. ಆದರೆ ಮೆರಿಟೋರಿಯಸ್ ಸ್ಟೂಡೆಂಟ್ ಇದ್ದೀರಾ, ನಾವು 45% ಅಷ್ಟು ಸೀಟನ್ನು KE ಇಂದ ಇಂಜಿನಿಯರಿಂಗ್ ಅಲಾಟ್ ಮಾಡ್ತೀವಿ, 20% ಅಷ್ಟು ನರ್ಸಿಂಗ್ ಸೀಟ್ಗಳನ್ನ ನಾವು ಅಲಾಟ್ ಮಾಡ್ತೀವಿ, ವೆಟರ್ನರಿ ಅಗ್ರಿಕಲ್ಚರ್ದು 100% ಸೀಟ್ಗಳನ್ನ KE ಇಂದ ಅಲಾಟ್ ಮಾಡ್ತೀವಿ. ದಯಮಾಡಿ ವಿದ್ಯಾರ್ಥಿಗಳು ಗಡಿಬಿಡಿ ಮಾಡಬೇಡಿ. ಮತ್ತೆ ಈ ಮಧ್ಯವರ್ತಿಗಳು ಅಂದರೆ ನೀವು ಕಾಲೇಜು ನೇರ ಆಡಳಿತ ಮಂಡಳಿಗೆ ಹೋಗಿ ಕೇಳ್ತು ಅಂತಂದರೆ ಮೆಡಿಕಲ್, ಡೆಂಟಲ್, ಆಯುಷಲ್ಲಿ ಅವ್ರು ಯಾರು ನಿಮಗೆ ಅಡ್ಮಿಷನ್ ಆಗಿ ಅಂತ ಹೇಳಲ್ಲ. ಯಾರಾದರೂ ನಿಮಗೆ ಮೆಡಿಕಲ್ ಸೀಟ್ ಕೊಡಿಸ್ತೀನಿ, ಡೆಂಟಲ್ ಸೀಟ್ ಕೊಡಿಸ್ತೀನಿ, ಆಯುಷ್ ಸೀಟ್ ಕೊಡಿಸ್ತೀನಿ, ಸರ್ ಇದು ಮ್ಯಾನೇಜ್ಮೆಂಟ್ ಸೀಟ್ ಸರ್ ನಾನು ನಿಮಗೆ ಕೊಡಿಸ್ತೀನಿ ಅಂತಂದರೆ ನೇರ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಅವರು ಹಿಂದೆ ಮುಂದೆ ನೋಡಕ್ಕೆ ಹೋಗಬೇಡಿ, ದುಡ್ಡು ಕೊಡಬೇಡಿ, ಪೊಲೀಸ್ ಕಂಪ್ಲೇಂಟ್ ಕೊಡಿ. ಯಾವುದೇ ಕಾರಣಕ್ಕೆ ಸೀಟ್ ಕೊಡ್ಸೋದಕ್ಕಾಗಲ್ಲ. ಅವರು ನೀಟ್ ರ್ಯಾಂಕ್ ಬರಬೇಕು, ನೀಟಲ್ಲಿ ಎಲಿಜಿಬಲ್ ಆಗಬೇಕು, ಅದರ ಆಧಾರದ ಮೇಲೆ ನಮ್ಮ ಮುಖಾಂತರ ಕೌನ್ಸಿಲಿಂಗಲ್ಲಿ ಅಲಾಟ್ ಆಗ. ಹಾಗಾಗಿ ತಾವು ದಯಮಾಡಿ ಮಿಸ್ಗೈಡ್ ಮಾಡುವಂತಹ ಮಧ್ಯವರ್ತಿಗಳನ್ನು ನಂಬೇಡಿ. ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಕೊಡುವಂಥವ್ರದನ್ನು ತಾವು ಕೇಳಿ
KEA ಮುಖಾಂತರ ವಿಕಸನ ಯೂಟ್ಯೂಬ್ ಚಾನಲ್ ಇದೆ, ನಾವು ಸಹ ಹೇಳ್ತಿರ್ತೀವಿ ಕೇಳಿ. ಎಲ್ಲ ಮಾಧ್ಯಮದವರು ವಿಶೇಷವಾಗಿ ನಿಮಗೆ ಕೌನ್ಸಿಲಿಂಗ್ ಬಗ್ಗೆ ಅಂತಂದರೆ ಅವರು ಬಹುತೇಕ ರಾಜ್ಯ ಮಟ್ಟದಲ್ಲಿ ಬರುತ್ತೆ. ತಾವು ದಯಮಾಡಿ ಟೈಮ್ ಟು ಟೈಮ್ ನಾವು ಕೊಡುವಂಥ ಮಾಹಿತಿಯನ್ನು ನೋಡಿ. ನಾವು ಭಾಳ ವ್ಯವಸ್ಥಿತವಾಗಿ ಮೆರಿಟ್ ಆಧಾರದ ಮೇಲೆ ಕೌನ್ಸಿಲಿಂಗ್ ನಡೆಸ್ತೀವಿ. ಯಾವುದೇ ಬೈಪಾಸ್ ಮಾರ್ಗದಲ್ಲಿ ಸೀಟ್ ಕೊಡುವಂಥದ್ದಕ್ಕೆ ಇವತ್ತು ವ್ಯವಸ್ಥೆ ಒಳಗಡೆ ಅವಕಾಶಗಳಿಲ್ಲ. ತಾವು ದಯಮಾಡಿ ತಾಳ್ಮೆಯಿಂದ ಇದ್ದು ತಮ್ಮ ಯೋಗ್ಯತೆಗೆ, ತಮ್ಮ ರ್ಯಾಂಕಿಗೆ ತಕ್ಕಂತಹ ಸೀಟನ್ನು ಪಡಿಬೇಕು ಅನ್ನುವಂಥದ್ದು ನನ್ನ ವಿನಂತಿ. ಸ್ಟೂಡೆಂಟ್ಸ್ ಎಲ್ಲ ಕರೆಕ್ಟಾಗಿ ಟೈಮ್ ಟು ಟೈಮ್ ಇನ್ಫಾರ್ಮೇಷನ್ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲಲ್ಲಿ ಬರ್ತದೆ. ಸೊ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಇಷ್ಟೇ, ಕಾಲೇಜ್ ಅಣ್ಣ ಗೈಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮತ್ತು ನಾವು ಮಾಡೋ ಪ್ರತಿಯೊಂದು ವೀಡಿಯೋನ ನೀವು ನೋಡ್ತಾ ಇರಿ. ಓಕೆನಾ? ಯಾವುದೇ ರೀತಿಯ ರಾಂಗ್ ಇನ್ಫಾರ್ಮೇಷನ್ ಕೊಡೋದಿಲ್ಲ, ನಾವು ಯಾವುದೇ ರೀತಿಯ ತಪ್ಪು ಮಾಹಿತಿ ಕೊಟ್ಬಿಟ್ಟು ಸ್ಟೂಡೆಂಟ್ಸ್ಗೆ ದಾರಿ ತಪ್ಪಿಸುವಂಥ ಕೆಲಸನ ಮಾಡೋದಿಲ್ಲ. ಏನಕ್ಕಂತಂದರೆ ನಾವು ಈ ಫೀಲ್ಡಿಗೆ ಬಂದಿರೋದೆ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ಒಂದು ಸಂಸ್ಥೆ ಥರ ನಾವು ಒಂದು 4-5 ಮೆಂಬರ್ಸ್ ಸೇರಿಬಿಟ್ಟು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಸ್ಟೂಡೆಂಟ್ಸಿಗೆ ಸಪೋರ್ಟ್ ಮಾಡಬೇಕು. ಏನಕ್ಕಂತಂದರೆ ನಮಗೆ ಸಪೋರ್ಟ್ ಸಿಕ್ಕಿರಲಿಲ್ಲ ನಾವು ಕಲಿಯುವಾಗ. ಸೊ ಅದಕ್ಕೋಸ್ಕರ ನಮಗೇನು ಪ್ರಾಬ್ಲಮ್ ಆಗಿತ್ತು, ಸ್ಟೂಡೆಂಟ್ಸಿಗೆ ಆ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತಲೇ ಈ ಚಾನಲ್ನ ಕ್ರಿಯೇಟ್ ಮಾಡಿ ನಡೆಸ್ತಾ ಇರೋದು. ಸರಿನಾ? ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ, ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ. ವಿಡಿಯೋ ಇದೆ, ಇನ್ನೂ ಇದೆ, ಎಂಡ್ ಆಗ್ತಾಯಿಲ್ಲ. ನಾನು ನಿಮಗೆ ಸುಮ್ಮನೆ ಹೇಳೋಣ, ಸಬ್ಸ್ಕ್ರೈಬ್ ಆಗೋದು ನೆನಪಿಸೋಣ ಅಂತ ಮಾತಾಡ್ತಿದ್ದೀನಿ ಅಷ್ಟೇ. ಇವಾಗ ಕಂಟಿನ್ಯೂ ಆಗಿ ವಿಡಿಯೋನ ನೋಡಿ ಅಂತ ನನ್ನ ವಿನಂತಿ. ಸರ್, ಉಪನ್ಯಾಸಕರಿಗೆ ಏನಾದರೂ 10 ವಿದ್ಯಾರ್ಥಿಗಳನ್ನ ಮೆಂಟರಿಂಗ್ ಮಾಡೋ ಅಂತ ಜವಾಬ್ದಾರಿ ಕೊಡೋದು ಏನಾದರೂ ಆಲೋಚನೆ ಇದೆಯಾ? ಆಕ್ಚುಲಿ ನಾನು ಹಿರಿಯ ವಿದ್ಯಾರ್ಥಿಗಳಿಗೆ ಏನು 5 ವಿದ್ಯಾರ್ಥಿಗಳಿಗೆ ಮೆಂಟರಿಂಗ್ ಮಾಡಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಅವರೆಲ್ಲ ಸುಮಾರು ಈಗ ಲಾಗಿನ್ ಆಗ್ತಾ ಇದ್ದಾರೆ. ತಾವು ಹೇಳ್ದಂಗೆ ಇಂಜಿನಿಯರಿಂಗ್ ವಿಶೇಷವಾದೊಂದು 17 ಇಂಜಿನಿಯರಿಂಗ್ ಕಾಲೇಜುಗಳಿದೆ. ಹಲೋ ಹಲೋ, ನಮಸ್ತೆ. ಹೇಳಿ ಅಮ್ಮ, ತಮ್ಮ ಹೆಸರು, ತಾವು ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಮಾತಾಡಿ. ನನ್ನ ಹೆಸರು ಸುಸ್ಮಿತಾ, ನಾನು ಮಸ್ಕಿ ತಾಲೂಕಿಂದ ಮಾತಾಡಕತ್ತೀನಿ. ಹೇಳಿ ಅಮ್ಮ. ಅದು ಇವಾಗ ಕೌನ್ಸಿಲಿಂಗ್ ಯೂನಿಟ್ ಎಕ್ಸಾಮ್ಗಿಂತ ಮುಂಚೆನೆ ಬಿಡ್ತಾರಲ್ಲ ಅಲ್ವಾ ಸರ್? ಹೌದು, ಬಿಡ್ತಾರಲ್ಲ ಅಲ್ವಾ ಸರ್? ಹೌದು. ಆ ಕೌನ್ಸಿಲಿಂಗ್ ಬಿಟ್ಮೇಲೆ ನಾವೊಂದು ಕಾಲೇಜ್ ಆಪ್ಷನ್ ಫಿಲ್ಟರ್ ಮಾಡಿ ನಮ್ಗೊಂದು ಕಾಲೇಜ್ ಸಿಗ್ತದ. ಸಿಗುತ್ತೆ. ಇವಾಗ ಇನ್ನೂ ನೀಟ್ ರಿಸಲ್ಟ್ ಗೊತ್ತಿಲ್ಲ ಅದಕ್ಕೆ ಇವಾಗ ಕರ್ನಾಟಕದಲ್ಲಿರೋದು ಎಲ್ಲರೂ ಆಪ್ಷನ್ ಫಿಲ್ಟರ್ ಮಾಡಿ ಕಾಲೇಜ್ ತಗೊಂಡು ಅಡ್ಮಿಷನ್ ಆಗಬೇಕು ಅಂತೇನಿಲ್ಲ. ನೀವು ನೆಕ್ಸ್ಟ್ ರೌಂಡಿಗೆ ಹೋಲ್ಡ್ ಮಾಡಿಬಿಟ್ಟು ಬರ್ಬೋದು. ನೆಕ್ಸ್ಟ್ ಮೆಡಿಕಲ್ ಬಂದಾಗ ನಿಮಗೆ ಯಾರಿಗೆ ಕೆಳಗ್ನವ್ರು ಇದ್ದಾರೆ ಅವ್ರಿಗೆ ನಾನು ಅವಕಾಶ ಮಾಡಿ ಕೊಡ್ತೀನಿ. ಇವಾಗ ನಾವು ಇಂಜಿನಿಯರ್ ಮಾಡ್ಬೇಕಂದ್ರು ಮೀನ್ಸ್ ನಂದು 8000 ರ್ಯಾಂಕಿಂಗ್ ಬಂದದ್ದು ಸರ್. ನನಗಿಂತ ಕೆಳಗತ್ತೆ ನಿನ್ ಪ್ರಶ್ನೆ ಅರ್ಥ ಆಯ್ತಮ್ಮ. ನಿನ್ 8000 ಇದೆ. ಈಗ ನಿನ್ಕಿಂತ ಮೇಲ್ಗಡೆ ಇರೋರು ಒಳ್ಳೆ ಸೀಟನ್ನು ತಗೊಂತಾರೆ. ಅವರು 1 ರೌಂಡ್ ಆದ್ಮೇಲೆ ನೀವು ಮೆಡಿಕಲ್ ಮಾಡಿದಾಗ ಮೆಡಿಕಲ್ಗೆ ಬಿಟ್ಟು ಹೋಗ್ಬಿಡ್ತಾರೆ. ನನಗೆ ಆ ಸೀಟ್ ಆಕ್ಚುಲಿ ಬೇಕಾಗಿರುತ್ತೆ ಅನ್ನುವಂಥದ್ದು. ನಿನಗೆ ಸಹ ನಾವು 2nd ರೌಂಡ್ ಹೊತ್ತಿಗೂ ಮೆಡಿಕಲ್ ಬರಲಿಲ್ಲ ಅಂತಂದ್ರೆ 3rd ರೌಂಡ್ ಅಲ್ಲೂ ನಿನಗೆ ಅಪ್ಗ್ರೇಡೇಷನ್ ಕೊಡ್ತೀವಿ. ಡೋಂಟ್ ವರಿ. ಅದನ್ನ ಹೇಳ್ತೀವಮ್ಮ, ಈಗಲೇ ಗಡಿಬಿಡಿ ಮಾಡಬೇಡಿ. ಈಗ ಇನ್ನೂ ನಾವು ರೌಂಡೇ ಶುರು ಮಾಡಿಲ್ಲ. ಓಕೆ, ಮೆಡಿಕಲ್ದು ಜುಲೈ 21, 25 ಒಳಗಡೆ ಅಂತೂ ರಿಸಲ್ಟ್ ಬರುತ್ತೆ. ಅಲ್ಲಿವರೆಗೆ ಮ್ಯಾಕ್ಸಿಮಮ್ ಅಂದ್ರೆ ನಾವು 1 ರೌಂಡ್ ಮಾಡಿರ್ಲಿಕ್ಕೆ ಸಾಧ್ಯ ಇದೆ. ಕರೆಕ್ಟಾ? ಪ್ರೀ ರೌಂಡ್ ಮತ್ತೆ 1 ರೌಂಡ್ ಮಾಡಿರ್ತೀವಿ. 2ನೇ ರೌಂಡಿನ ತನಕ ನ್ಯಾಚುರಲಿ ನೀವು ಹೋಲ್ಡ್ ಇಟ್ಕೊಳ್ಳೋದಕ್ಕೆ ನಾವು ಅವಕಾಶ ಕೊಟ್ಟಿರ್ತೀವಿ. ಅಕಸ್ಮಾತ್ 2ನೇ ರೌಂಡ್ ಇಲ್ಲೂ ಅಕಸ್ಮಾತ್ ಮೆಡಿಕಲ್ ರಿಸಲ್ಟ್ ಬರಲಿಲ್ಲ ಅಂತಂದ್ರೆ ಡೋಂಟ್ ವರಿ, ನಾವು ನಿಮಗೆ 2ನೇ ರೌಂಡ್ ಅಲ್ಲಿ ನಿಮಗೆಲ್ಲ ಅಡ್ಮಿಷನ್ ಆಗೋದಕ್ಕೆ ಕಂಪಲ್ಸರಿ ಹೇಳ್ತೀನಿ. ಮತ್ತೆ 3ನೇ ರೌಂಡ್ ಅಲ್ಲಿ ಮೆಡಿಕಲ್ ಬಿಟ್ಟೋದು ಸೀಟ್ಗಳಿಗೆ ನೀವು 2ನೇ ರೌಂಡ್ ಅಲ್ಲಿ ಅಡ್ಮಿಷನ್ ಆದವರಿಗೆ ಸಹ ಅಪ್ಗ್ರೇಡ್ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ. ಹಲೋ ಹಲೋ. ನಮಸ್ತೆ. ಹೇಳಿ, ತಮ್ಮ ಹೆಸರೇನು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಹೇಳಿ, ಮಾತಾಡಿ. ಶರತ್ ಸರ್. ಎಲ್ಲಿಂದ? ಹೊಸಕೋಟೆಯಿಂದ. ಹೊಸಕೋಟೆಯಿಂದ. ಹೇಳಿ ಶರತ್. ಸರ್, ವೆರಿಫಿಕೇಶನ್ ನಂಬರ್ ಯಾವಾಗ ಬಿಡ್ತಾರೆ ಸರ್? ಇವತ್ತು ರಾತ್ರಿ ಅಥವಾ ನಾಳೆ ಬಿಡ್ತೀವಪ್ಪ ವೆರಿಫಿಕೇಶನ್ ಸ್ಲಿಪ್. ತಾವು ಅದನ್ನ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಆಪ್ಷನ್ ಆ್ಯಪ್ ಅಲ್ಲಿ ಸರ್ ಎಂಟ್ರಿ ಇರೋದು? ಯಾವ ಆ್ಯಪ್?
ಕೌನ್ಸಿಲಿಂಗ್ ಅಟೆಂಡ್ ಮಾಡುತ್ತೆ ಕೌನ್ಸಿಲಿಂಗ್ ಟೈಮ್ ಟೇಬಲ್ ಕೊಡ್ತೀವಪ್ಪ. ಇನ್ನೊಂದು 2-3 ಡೇಸ್ ಅಲ್ಲಿ ನಾವು ಡಿಟೇಲ್ ಕೌನ್ಸಿಲಿಂಗ್ ಟೈಮ್ ಟೇಬಲ್ ಕೊಡ್ತೀವಿ. ಈ ಸೀಟ್ ಮ್ಯಾಟ್ರಿಕ್ಸ್ ವೆಯ್ಟ್ ಮಾಡ್ತಾ ಇದೀವಿ, ಬೇರೆ ಬೇರೆ ಕಡೆಯಿಂದ ಬರಬೇಕು. ಸದ್ಯಕ್ಕೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ನಾಳೆ ಬಿಡ್ತೀವಿ, ತಾವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಕೆಇಎ ವೆಬ್ಸೈಟ್ ಅಲ್ಲಿ ಹಾಕ್ತಿವಿ, ಮತ್ತೆ ನಿಮಗೆ ವಾಟ್ಸಪ್ SMS ಸಹ ಕಳಿಸ್ತೀವಪ್ಪ ರಿಜಿಸ್ಟರ್ ನಂಬರ್ ಅಲ್ಲಿ. ಓಕೆ ಸರ್. ಹಲೋ ಹಲೋ, ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಮಾಡ್ತಾ ಇದ್ದೀರಾ ಹೇಳಿ? ಸರ್ ಗುರುಪ್ರಸಾದ್ ಅಂತ ಮೈಸೂರಿಂದ. ಹೇಳಿ ಗುರುಪ್ರಸಾದ್ ಅವರು. ಸರ್ ಇದು ನಂದು ಸ್ಪಾಟ್ ರ್ಯಾಂಕ್ ಯಾವಾಗ ರಿಲೀಸ್ ಆಗುತ್ತೆ? ಯಾಕೆ ಬೇಕು ಸ್ಪಾಟ್ ರ್ಯಾಂಕ್ ನಿಮಗೆ? ಏನು ಎಂಟ್ರಿ ಮಾಡಿರಲಿಲ್ಲ ನೀವು? ಸರ್ ಮಾರ್ಕ್ಸ್ ಎಂಟ್ರಿ ಮಾಡಿರಲಿಲ್ಲ. ಯಾವಾಗ ಎಂಟ್ರಿ ಮಾಡಿದ್ರಿ? ಸರ್ ಸಂಡೇ ಮಾಡಿದ್ದೀನಿ ಮೊನ್ನೆ. ಓಕೆ, ಸಂಡೇ ಮಾಡಿದ್ದೀರಾ? ಸಾರಿ, ನೀವು ಸಂಡೇ ಮಾಡಿದ್ದೀರಾ ಅಂತಂದ್ರೆ ನಾಳೆ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇವತ್ತು ರಾತ್ರಿ ರನ್ ಮಾಡ್ತೀವಿ, ನಾಳೆ ಸ್ಪಾಟ್ ರ್ಯಾಂಕ್ ಬರುತ್ತೆ. ಸರ್ ಸ್ಪಾಟ್ ರ್ಯಾಂಕಿಂಗ್ ಈಗ ಆಗಲೇ ರ್ಯಾಂಕಿಂಗ್ ಎಲ್ಲ ಅನೌನ್ಸ್ ಆಗಿದೆಯಲ್ಲ, ನಮ್ದು ಸೇಮ್ ರ್ಯಾಂಕಿಂಗ್ ಬಂದ್ರೆ ಯಾವ ತರ ಮಾಡ್ತೀರಾ? ರ್ಯಾಂಕಿಂಗ್ ಅನೌನ್ಸ್ ಆಗಿದೆ ಅಂತಂದ್ರೆ ನೀವು ನಿಮ್ ಇನ್ ಬಿಟ್ವೀನ್ ಕೂರಿಸ್ತೀವಪ್ಪ. ಉದಾಹರಣೆಗೆ ನಿಮ್ದು 10,000 ರ್ಯಾಂಕ್ ಮಾರ್ಕ್ಸ್ ಇದೆ, ಅದಕ್ಕಿಂತ ಅಂದ್ರೆ 10,000 10,000.5 10,000.75 ಈ ತರ ಕೊಡ್ತೀವಪ್ಪ ಸ್ಪಾಟ್ ರ್ಯಾಂಕ್. ಸರ್ ಕೌನ್ಸಿಲಿಂಗ್ ಏನು ಪ್ರಾಬ್ಲಮ್ ಆಗಲ್ವಾ? ಕೌನ್ಸಿಲಿಂಗ್ ನಾವೇ ಅಲ್ಲಪ್ಪ ಮಾಡೋದು, ನಾವೇ ರ್ಯಾಂಕ್ ಕೊಡೋದು, ನಾವೇ ಕೌನ್ಸಿಲಿಂಗ್ ಮಾಡೋದು. ಸರ್ ಈಗ ನೀಟ್ಗೂ ಮತ್ತೆ ಈಗ ಇಂಜಿನಿಯರಿಂಗ್ ಸಪರೇಟ್ ಕೌನ್ಸಿಲಿಂಗ್ ಅಲ್ಲ ಈ ಸಲ, ಅದೇ ಯಾವ ತರ ನಡೆಯುತ್ತೆ? ನೀಟು ಮತ್ತೆ ಅದನ್ನ ಈಗಾಗಲೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ತಾವು ಬೇಕಿದ್ರೆ ಪ್ರಜಾವಾಣಿ ಫೇಸ್ಬುಕ್ ಅಲ್ಲಿ ತಾವು ಆಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ. ತಾವು ಇದು ಮುಗಿದ ಮೇಲೆ ಒಂದ್ಸರಿ ತಾವು ಅದನ್ನು ಚೆಕ್ ಮಾಡಿ ಕೇಳಿಸ್ಕೊಳ್ಳಿ, ತಮಗೆ ತುಂಬಾ ಕ್ಲಾರಿಟಿ ಬರುತ್ತೆ. ಥ್ಯಾಂಕ್ ಯು. ಹಲೋ ಹಲೋ, ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಮಾಡ್ತಾ ಇದ್ದೀರಾ ಹೇಳಿ? ಸರ್ ಮೈ ನೇಮ್ ಇಸ್ ಶಿವ, ನಾ ಇಲ್ಲಿ ಮಾರತಲ್ಲಿ ಬ್ಯಾಂಗ್ಳೂರ್. ಪ್ಲೀಸ್ ಹೇಳಿ. ಓಕೆ ಸರ್, ಆಕ್ಚುಲಿ ನಮ್ದು ಹುಡುಗಿದು ರಿಸಲ್ಟ್ ಬಂದಿಲ್ಲ. ಯಾಕೆ ಬರ್ಲಿ? ಚೆಕ್ ಮಾಡಿ, ನೀವು ರಿಸಲ್ಟ್ ಚೆಕ್ ಮಾಡೋದು ನಮ್ಮ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದ್ರೆ ಏನ್ ತೋರಿಸ್ತಾ ಇದೆ? There one link it was showing, sir. Then I clicked on the link and updated. ಏನ್ ಅಪ್ಡೇಟ್ ಮಾಡಿದ್ರಿ? ಮಾರ್ಕ್ಸ್ ಯಾವಾಗ ಅಪ್ಡೇಟ್ ಮಾಡಿದ್ರಿ? ಸಂಡೇ ಈವ್ನಿಂಗ್ ಸರ್, ಸಂಡೇ ಈವ್ನಿಂಗ್. ಓಕೆ, ನಿಮ್ದು CBSE ನಾ? CBSE ಸರ್. ಓಕೆ, ಇವತ್ತು ರಾತ್ರಿ, ನಾಳೆ ನಿಮಗೆ ಸ್ಪಾಟ್ ರ್ಯಾಂಕ್ ಡಿಸ್ಪ್ಲೇ ಮಾಡ್ತೀವಿ. ಓಕೆ ಸರ್, ಅದು ಸೇಮ್ ವೆಬ್ಸೈಟ್ ಸೇಮ್. ಮತ್ತೆ ನಿಮಗೆ ನಿಮ್ದು ರಿಜಿಸ್ಟರ್ ನಂಬರ್ ವಾಟ್ಸಪ್ ಅಲ್ಲಿ ಸಹ ಬರುತ್ತೆ. ಹಲೋ ಹಲೋ, ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಅಂತ ಹೇಳಿ ಮಾತಾಡಿ. ನಾನು ನಿಂಗಣ್ಣ ಅಂತ ಬೀದರ್ನಿಂದ. ನಿಂಗಣ್ಣ? ಬೀದರ್, ಹೇಳಿ. ಸರ್ ಇದು ಹ್ಯಾಂಡಿಕ್ಯಾಪ್ ವೆರಿಫಿಕೇಶನ್ ಡೇಟ್ ಅದು ಲಿಸ್ಟ್ ಯಾವಾಗ ಬಿಡ್ತಾರೆ? ಅಂದ್ರೆ ವೆರಿಫಿಕೇಶನ್ ಮಾಡಿಸಿದೀರಾ ನೀವು? ಮಾಡ್ತಿದ್ದೀವಿ, ಅದರ ಲಿಸ್ಟ್ ನಮ್ದು ಅದ್ ನಾವು ವೆಬ್ಸೈಟ್ ಅಲ್ಲಿ ಹಾಕ್ತಿವಿ, ನೀವು ಮಾಡಿಸಿದ್ರೆ ಆಯ್ತು, ಅದಕ್ಕೇನು ಚಿಂತೆ ಮಾಡಬೇಡಿ. ಎಲಿಜಿಬಲ್ ಇತ್ತು ಅಂದ್ರೆ ಡಾಕ್ಟರ್ ಬೋರ್ಡ್ ಅಲ್ಲಿ ಏನ್ ರೆಕಮೆಂಡ್ ಮಾಡ್ತಾರೆ, ಇನ್ನು ಅವರು ನಮಗೆ ಕೊಡ್ತಿದ್ದಂಗೆ ನಾವು ವೆಬ್ಸೈಟ್ ಅಲ್ಲಿ ಹಾಕ್ತಿವಿ. ಮತ್ತೆ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಸಹ ಅದು ಡಿಸ್ಪ್ಲೇ ಆಗುತ್ತೆ. ಅದು ಅವರು ಬಂದಿದ್ದೆಲ್ಲ ಕೌನ್ಸಿಲಿಂಗ್ ಅಲ್ಲ ಅವರು ವೆರಿಫಿಕೇಶನ್ ಸ್ಲಿಪ್ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ನಮಗೆ ನಿಮ್ದು PH ಅದೆಲ್ಲ ನಮಗೆ ಬೇಕಾಗಿರೋದು ಸೀಟ್ ಅಲಾಟ್ಮೆಂಟ್ ಮಾಡುವಂತ ಸಂದರ್ಭಕ್ಕೆ. ಹಾಗಾಗಿ ಅದಕ್ಕಿದಕ್ಕೆ ಏನು ಸಂಬಂಧ ಇಲ್ಲ. ತಾವು ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಬಹುದು. ಸೀಟು ಈಗ ಹಂಚಿಕೆ ಕೌನ್ಸಿಲಿಂಗ್ ನಮ್ದು PH 5% ರಿಸರ್ವೇಶನ್ ಇರ್ತದಲ್ಲ ಕಾಲೇಜಲ್ಲಿ. ಹೌದು, ಅದ್ರ ಮೇಲೆ ಹಂಚಿಕೆ ಆಗುತ್ತದೆ. ಹೌದು ರೀ, ನೀವು PH ಇದ್ದೀರಾ ಅಂತಂದ್ರೆ ಎಲ್ಲಾ ಕೋರ್ಸ್ಗಳಲ್ಲೂ ಸರ್ಕಾರದ ಆದೇಶದಂತೆ 5% ಸೀಟ್ಗಳನ್ನ ಏನ್ ರಿಸರ್ವ್ ಮಾಡಿರ್ತಾರೆ, ಅದನ್ನ ನಿಮ್ಮ ಒಂದು ವಿಶೇಷ ಚೇತನ ಅಂದ್ರೆ ನಿಮ್ಮ ವೈಕಲ್ಯತೆ ಪ್ರಮಾಣ ಎಷ್ಟಿದೆ ಅನ್ನೋದು ಆಧರಿಸಿ ಮೆಡಿಕಲ್ಗೆ ಕೆಲವರು ಫಿಟ್ ಆಗ್ತಾರೆ, ವೆಟರ್ನರಿಗೆ ಕೆಲವರು ಫಿಟ್ಟು, ಕೆಲವರು ಇಂಜಿನಿಯರಿಂಗ್ ಅಂತೇಳಿ ಡಾಕ್ಟರ್ ರಿಪೋರ್ಟ್ ಕೊಡ್ತಾರೆ. ಅಂತಂತ ವಿದ್ಯಾರ್ಥಿಗಳನ್ನ ನಿಮ್ಮ ರ್ಯಾಂಕ್ ಇಂಪಾರ್ಟೆಂಟ್ ಏನಾಗಲ್ಲ ಅಲ್ಲಿ.
ನಿಮ್ಮ ಅಂದರೆ ಸೀಟ್ಗಳು ಕಡಿಮೆ ಇದ್ದು ನೀವುಗಳು ಜಾಸ್ತಿ ಇದ್ದಾಗ ನಿಮ್ಮ ರ್ಯಾಂಕ್ ಮೇಲೆ ನಿಮ್ಮ ಪ್ರಿಯಾರಿಟಿ ಮೇಲೆ ಅಲಾಟ್ ಮಾಡ್ತೀವಿ. ಒಂದು ವೇಳೆ ಅಷ್ಟು ವಿದ್ಯಾರ್ಥಿಗಳು ಸಿಕ್ಲಿಲ್ಲ ಅಂತಂದ್ರೆ ಅದನ್ನ ನಾವು ಫಸ್ಟ್ ರೌಂಡ್ ಅಲ್ಲಿ ಕನ್ವರ್ಟ್ ಮಾಡಿ ಬೇರೆಯವರಿಗೆ ಕೊಡ್ತೀವಿ. ನೀವು ವೆರಿಫಿಕೇಶನ್ ಬಂದಿದ್ದೀರಾ, ನಾವು ಲಿಸ್ಟ್ ಪಬ್ಲಿಷ್ ಮಾಡ್ತೀವಿ, ತಾವು ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸ್ರಿ, ಅದಕ್ಕೆ ನಿಮಗೆ ಸೀಟ್ ಅಲಾಟ್ ಆಗುತ್ತೆ. ತಮ್ಮ ಹೆಸರೇನು ಫುಲ್? ಲಿಂಗಣ್ಣ. ಓಕೆ. ಹಲೋ, ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಹೇಳಿ ಮಾತಾಡಿ. ಗುಲ್ಬರ್ಗದಿಂದ ಮಾತಾಡ್ತಾ ಇದ್ದೀನಿ ಸರ್. ತಮ್ಮ ಹೆಸರು ಸರ್? ಹಲೋ, ತಮ್ಮ ಹೆಸರು ಸರ್ ನಮಸ್ಕಾರ. ನಮಸ್ತೆ. ಗುಲ್ಬರ್ಗದಿಂದ ಫ್ಯೂಷನ್ ನೀಟ್ ಅಕಾಡೆಮಿಯಿಂದ ಮಾತಾಡ್ತಾ ಇರೋದು. ಎಲ್ಲಿಂದ? ಕಲಬುರಗಿಯಿಂದ ಸರ್. ಕಲಬುರಗಿ ಫ್ಯೂಷನ್ ನೀಟ್ ಅಕಾಡೆಮಿಯಿಂದ ಮಹೇಶ್ ಸರ್ ಅಂತ ಮಾತಾಡೋದು. ಪ್ಲೀಸ್ ಹೇಳಿ. ಸರ್, ಈಗ ಕೊನೆ ಸುತ್ತಿನ ನಂತರ ಕಾಲೇಜ್ ಪ್ರವೇಶ ಪಡೆಯುವುದು ಕಡ್ಡಾಯವೇ ಅಂತ ಒಂದು ಕ್ವಶನ್ ಇದೆ ಸರ್. ಕೊನೆ ಸುತ್ತು ನಂತರ ಅಲ್ಲ, ಎರಡನೇ ಸುತ್ತಿನ ನಂತರ. ಎರಡನೇ ಸುತ್ತಿನ ನಂತರ. ಎರಡನೇ ಸುತ್ತು. ಓಕೆ ಸರ್. ಈ ಕಾಲೇಜು ಕೋರ್ಸ್ ಆಯ್ಕೆ ಮಾಡ್ತೀವಲ್ಲ ಸರ್? ಹೌದು. ಇವು ಮೊದಲೇ ನಾವು ಆಯ್ಕೆ ಮಾಡಿದ ನಂತರ ಮತ್ತೇನು ಮಾಡೋ ಅವಶ್ಯಕತೆ ಇಲ್ಲ ಸರ್? ಒಂದ್ಸರಿನೇ ಮಾಡ್ಬೇಕಾ, ಮತ್ತೆ ಸೆಕೆಂಡ್ ರೌಂಡ್ ಮತ್ತೊಂದ್ಸರಿ ಮಾಡ್ಬೇಕಾ? ಇಲ್ಲ, ನೀವು ಫಸ್ಟ್ ರೌಂಡ್ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಆಪ್ಷನ್ಸ್ ಹಾಕಕ್ಕಾಗುತ್ತೆ ತಾವು ಅಷ್ಟು ಹಾಕಿರ್ಬೇಕು. ಅಲ್ಲಿ ಅಕಸ್ಮಾತ್ ನೀವು ಫಸ್ಟ್ ರೌಂಡ್ ಅಲ್ಲಿ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನಿಮಗೆ ಯಾವ್ದಾದ್ರು ಒಂದು ಸೀಟ್ ಸಿಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ರೌಂಡಿಗೆ ಹೋದಾಗ ನಿಮ್ಮ ಲಾಗಿನ್ ಒಳಗಡೆ ನೀವು ಮೊದಲು ಎಂಟ್ರಿ ಮಾಡಿರುವಂತಹ ಎಲ್ಲಾ ಆಪ್ಷನ್ಸ್ ಗಳಿರುತ್ತೆ. ತಾವು ಅವಾಗ ಆ ಸಂದರ್ಭಗಳಲ್ಲಿ ನೀವು ಡಿಲೀಟ್ ಮಾಡ್ಬೋದು, ರೀಅರೇಂಜ್ ಮಾಡ್ಬೋದು ಮೇಲೆ ಕೆಳಗಡೆ. ಹೊಸದಾಗಿ ಹೊರಗಿಂದ ತಗೊಂಡ್ ಬಂದು ಆಪ್ಷನ್ ಹಾಕೋದಕ್ಕೆ ಅವಕಾಶ ಇರಲ್ಲ. ಒಂದ್ ವೇಳೆ ಹೊಸದಾಗಿ ಯಾವ್ದಾದ್ರು ಕಾಲೇಜಲ್ಲಿ ಸೀಟ್ ಬಂತು, ಹೊಸ ಕಾಲೇಜ್ ಯಾವ್ದಾದ್ರು ಬಂತು, ಫಸ್ಟ್ ಆಪ್ಷನ್ ಎಂಟ್ರಿ ಮಾಡುವಾಗ ನೀವು ಮ್ಯಾಕ್ಸಿಮಮ್ ಆಪ್ಷನ್ಸ್ ಎಂಟ್ರಿ ಮಾಡಿ ಎನ್ನುವಂಥದ್ದು ನನ್ನ ಸಲಹೆ. ಓಕೆ ಸರ್. ಸರ್, ಒಂದೊಂದು ಈಗ ಹೇಳಿ. ಸೀಟ್ ಹಂಚಿಕೆ ಆಗ್ತದ ಸರ್? ಈ ಸೀಟ್ ಹಂಚಿಕೆ ಆದ್ಮೇಲೆ ನಾನೇನ್ ಮಾಡ್ತೀನಿ ಸರ್, ಒಂದು ಸೀಟ್ ನಮ್ಗೆ ಯಾವ್ದೋ ಒಂದು ಸೊ ಅಂಡ್ ಕೋರ್ಸ್ ಕಾಲೇಜ್ ಬಂತು, ಆ ಇಂಜಿನಿಯರಿಂಗ್ ನಾನು ತಗೊಳ್ತೀನಿ. ಆ ಇಂಜಿನಿಯರಿಂಗ್ ಕೋರ್ಸ್ ಅಡ್ಮಿಷನ್ ಗೆ ನಾ ಹೋಲ್ಡ್ ಮಾಡಿ ಇಟ್ಕೊಂಡೆ. ಈಗ ಸಿಇಟಿ ನಿಮ್ಗೆ ನೀಟ್ ಅಂತೂ ವಿಳಂಬ ಆಗಿದೆ ನಿಮ್ಗೆ ಗೊತ್ತಿದೆ ಸರ್. ಈಗ ನೀಟ್ ಅಲ್ಲಿ ನಾನು ಏನಾದ್ರೂ ಮಾಡ್ಬೇಕಂದ್ರೆ ನೀಟ್ ನಾನು ಈಗ ಈ ಸೀಟ್ ನ ರಿಸರ್ವ್ ಮಾಡ್ಕೊಂಡಿಟ್ಟು ನಾನು ನೀಟ್ ನ ಕೌನ್ಸಿಲಿಂಗ್ ಮಾಡ್ಬೋದು ಇಲ್ವೋ ಅಂತ ನನ್ನ ಪ್ರಶ್ನೆ ಸರ್. ಈಗ ನಾನು ನೀಟು ಮತ್ತೆ ಇದು ಬೇರೆ ಬೇರೆ ಮಾಡ್ತಿರೋದ್ರಿಂದ ಯಾವ ರೀತಿ ನಾವು ಫೆಸಿಲಿಟೇಟ್ ಮಾಡ್ತಾ ಇದೀವಿ ಅನ್ನೋದು ಈ ನಮ್ಮ ಫೋನಿನ್ ಕಾರ್ಯಕ್ರಮದ ಆರಂಭದಲ್ಲಿ ಫೇಸ್ಬುಕ್ ಅಲ್ಲಿ ವಿವರವಾಗಿ ಮಾತಾಡಿದ್ದೀನಿ. ತಾವು ಕಾಲ್ ಕಟ್ ಮಾಡಿದ ಮೇಲೆ ತಾವು ಒಂದ್ಸರಿ ಕೇಳಿ, ಅದರಲ್ಲಿ ಪೂರ್ತಿ ಹೆಂಗೆ ನಾನು. ಸೊ ಇವ್ರೇನು ಹೇಳ್ತಿದ್ದಾರೆ ಅದನ್ನ ಇನ್ಫಾರ್ಮೇಷನ್ನ ನಾನು ಪಾರ್ಟ್ 1 ಕ್ಯಾಪ್ಚರ್ ಮಾಡಿಬಿಟ್ಟು ಕಾಲೇಜ್ ಅನ್ನಗೆ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಸೊ ಅದನ್ನು ನೀವು ಪಾರ್ಟ್ 1 ನೋಡ್ಕೊಳ್ಳಿ. ಪಾರ್ಟ್ ಒನ್ ನೋಡಿದ್ಮೇಲೆ ನಿಮಗೆ ಆಲ್ಮೋಸ್ಟ್ ಏನಂತಂದರೆ ಒಂದು 60% ಕ್ವಶನ್ ಏನಾಗ್ತದೆ ಕ್ಲಿಯರ್ ಆಗ್ತದೆ. ಅದು ಎಲ್ಲಿ ನೋಡ್ಬೇಕಂತಂದರೆ ಕಾಲೇಜ್ ಅನ್ನಗೆ ಯೂಟ್ಯೂಬ್ ಚಾನಲಲ್ಲಿ ನಾವು ಶೇರ್ ಮಾಡಿದ್ದೀವಿ ಸರ್ನಾ, ನಿಮಗೋಸ್ಕರನೇ, ನಿಮಗೆ ಅದ್ರ ಬಗ್ಗೆ ನಾಲೆಜ್ ಬರಲಿ ಅಂತ. ಇದು ಬಂದುಬಿಟ್ಟು ಪಾರ್ಟ್ 2 ವಿಡಿಯೋ ಇರ್ತದೆ. ಮತ್ತು ಇದ್ರ ಆದಮೇಲೆ ಏನಿರ್ತದೆ, ಇನ್ನೂ ಬೇರೆ ಬೇರೆ ಸ್ಟೂಡೆಂಟ್ಸು ಬೇರೆ ಬೇರೆ ಡಿಸ್ಟಿಕ್ಕಿಂದ ತಾಲೂಕದಿಂದ ಕನೆಕ್ಟ್ ಆಗಿದ್ದಾರೆ ಪ್ರಸನ್ನ ಸರ್ ಜೊತೆ, ಅದನ್ನು ಪಾರ್ಟ್ 3 ಅಂತ ಹಾಕಿರ್ತೀನಿ ಸರಿನಾ. ಎಲ್ಲನೂ ನೋಡ್ಕೊಳ್ಬೇಕು ನೀವು. ಇನ್ನೂ ಇವಾಗ ವೆರಿಫಿಕೇಷನ್ ಕ್ಲಿಪ್ಪು ಇನ್ನೂ ಇವತ್ತಿಲ್ಲ ನಾಳೆ ಬರ್ತದೆ. ಅದಾದಮೇಲೆ ಕೌನ್ಸಿಲಿಂಗ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಅದ್ರ ಬಗ್ಗೆ ನೀವು ಇದೆಲ್ಲ ಇನ್ಫಾರ್ಮೇಷನ್ ಇದ್ರೇ ಒಂದು ನಿಮಗೆ ಕಾನ್ಫಿಡೆನ್ಸ್ ಇರ್ತದೆ ಸರಿನಾ. ಕಾಲೇಜ್ ಅನ್ನಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಕಂಟಿನ್ಯೂ ನೋಡಿ, ಇನ್ನೂ ವಿಡಿಯೋ ಇದೆ, ಎಂಡ್ ಆಗಲಿಲ್ಲ. ಹಲೋ. Sleeping long doesn't get. ಹಲೋ ಸರ್, ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ? ನಾವು ಗುಲ್ಬರ್ಗ ತಾಲೂಕ, ಗುಲ್ಬರ್ಗ ಜಿಲ್ಲೆ ಸರ. ದಾವಣಗೆರೆ ಮಾತಾಡತ್ತೆ. ನಮ್ಮ ಹುಡುಗರು ಸಿಇಟಿ ರ್ಯಾಂಕ್ ಬಂದಿದ್ರಿ ಸರ. ತಮ್ಮ ಹೆಸರೇನು? ನನ್ನ ಹೆಸರು ಭಾಗ್ಯಶ್ರೀ ಅಂತ್ರಿ ಸರ. ಓಕೆ. ನಿಮ್ಮ ಹುಡುಗನ ರಿಸಲ್ಟ್ ನೋಡಕ್ ಹೋದಾಗ ಏನ್ ತೋರಿಸ್ತಾ ಇದೆ ಅಲ್ಲಿ? ಸರ ಸಿಇಟಿದು ನಂಬರ್ ತೋರ್ಸ್ಲತ್ತದ್ರಿ, ಎಷ್ಟು ತೊಗೊಂಡಂತ ತೋರ್ಸ್ಲತ್ತದ್ರಿ. ಏನ್ ತೋರಿಸ್ತಿದೆ? ನಂಬರ್ ಸಿಇಟಿ ಎಷ್ಟು ತೊಗೊಂಡ ನಂಬರ್ ಗೊತ್ತಂತ ತೋರ್ಸ್ಲತ್ತದ್ರಿ ಸರ. ಅಂದ್ರೆ ಯಾಕೆ ತೋರ್ಸಲ್ಲ ಬರೇ? ಅಲ್ಲ, ಈಗ ನಿಮ್ಮ ಹುಡುಗಿದಾನೇನಲ್ಲಿ? ನಮ್ಮ ಹುಡುಗನ್ ತಗೋರಿ ಸರ್, ನಮ್ಮ ಗಂಡ ಮಗನ್ ತಗೋರಿ, ನಮ್ಮ ಮಗ ಕೊಡ್ರಿ. ನಿನ್ ರಿಸಲ್ಟ್ ನೋಡಕ್ ಹೋದಾಗ ಏನ್ ತೋರಿಸುತ್ತಪ್ಪ ನಿನಗೆ ಅಲ್ಲಿ ಸ್ಕ್ರೀನ್ ಮೇಲೆ ಏನ್ ಬರ್ತಾ ಇದೆ? ಅಲ್ಲಿ ರಿಸಲ್ಟ್ ಬರ್ತಾ ಇಲ್ರಿ ಸರ್, ಬರೇ ಸೈಡಿ ಇಲ್ಲಿ ಲಿಸ್ಟ್ ತಗೊಂಡ್ರಿ, ಸೈಡಿ ರಿಸಲ್ಟ್ ಇದು ಬರ್ಲಿ, ರ್ಯಾಂಕ್ ಬರ್ಲಿಲ್ಲ. ಹೂನಪ್ಪ, ಈ ಕಡೆ PUC ಮಾರ್ಕ್ಸ್ ಇದಾವೇನೋ? ಮಾರ್ಕ್ಸ್ ತಗೋರಿ. ನಿಂದು ರಿಜಿಸ್ಟರ್ ನಂಬರ್ ಒಂದ್ಸರಿ ಹೇಳ್ಬಿಡು. ಅದನ್ರಿ ಅಲ್ಲೇ
ನೀನು ಈಗ ಅದು ಸಿಕ್ಕಿಲ್ಲ ನಿನಗೆ ಅಂತಂದ್ರೆ ನೀನು ನಿಂದು ರಿಸಲ್ಟ್ ನೋಡೋದಕ್ಕೆ ಓಪನ್ ಮಾಡಿದಾಗ ಅಲ್ಲಿ PUC ಮಾರ್ಕ್ಸ್ ಏನಾದರೂ ಇರಲಿಲ್ಲ ಅಂತಂದ್ರೆ ನಿಂದು ರ್ಯಾಂಕ್ ಬಂದಿರಲ್ಲ. ಎಲ್ಲ ಇಂಗ್ಲೀಷು ಮತ್ತೆ ಉಳಿದಿದ್ದು PCMB 4 ಸಬ್ಜೆಕ್ಟ್ ಇರಬೇಕು. ಅಲ್ಲಿ ಇಲ್ಲ ಅಂತಂದ್ರೆ ಎಂಟ್ರಿ ಮಾಡೋದಕ್ಕೆ ಕೇಳ್ತಾ ಇದೆ. ನೀನು ಎಂಟ್ರಿ ಮಾಡು, ಅದರಲ್ಲಿ ಮಾರ್ಕ್ಸು ಇದಾವೆ, ನಿಂದು CETದು ಮಾರ್ಕ್ಸು ಇದಾವೆ, ಆದ್ರೂ ನಿಂದು ರ್ಯಾಂಕ್ ಇಲ್ಲ ಅಂತಂದ್ರೆ KA ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ ನಿಂದು ನಂಬರ್ ಹೇಳು, ನಾನು ಅಲ್ಲಿ ಚೆಕ್ ಮಾಡೋದಕ್ಕೆ ಹೇಳ್ತೀನಿ. ಮಾರ್ಕ್ಸ್ ಬಂದ್ರಿ ಸರ್ 26 19 ಬಂದವ್ರಿ ಸರ್ KCT ಮಾರ್ಕ್ಸ್. KCT ಮಾರ್ಕ್ಸ್ ಸರ್ 26 ಆಯ್ತಾ? PUC ಮಾರ್ಕ್ಸ್ ಬಂದಿದಾವ ಪಕ್ಕದಲ್ಲಿ? KCT ಮಾರ್ಕ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ, ಬರೀ ರ್ಯಾಂಕ್ ಇಷ್ಟೇ ಬಂದಿದೆ. ಆಯ್ತು, ನಿನ್ನ ರಿಜಿಸ್ಟರ್ ನಂಬರ್ ಆದ್ರೂ ಹೇಳಿದ್ರೆ ಚೆಕ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ನೀನು ಫೋನ್ ಮಾಡಿ KA ನಂಬರ್ ಕೊಡ್ಬೇಕು. ಈಗ ಹೇಳ್ತೀಯಾ ಮುಂದ್ಗಡೆ ಇದೆಯಾ ರಿಜಿಸ್ಟರ್ ನಂಬರು? ಹುಡುಕಿ KA ಫೋನ್ ಹಚ್ಚಿ ಹೇಳಿ ಅಮ್ಮ. ಅವ್ರು ಇನ್ನೊಬ್ರಿಗೆ ಫೋನ್ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಅಂತ ಹೇಳಿ ಮಾತಾಡಿ. ಪ್ರಸನ್ನ ಹಾವೇರಿ. ಹೇಳಿ ಸರ್. ಈಗ ಫಸ್ಟ್ ಸೆನ್ಸ್ ಇಂಜಿನಿಯರಿಂಗ್ ಕೊಡ್ತೇವೆ. ಹೌದು. ಸೆಕೆಂಡ್ ಸ್ವಲ್ಪ ಈಗ ನಮ್ಗೆ ಅಗ್ರಿಯಲ್ಲಿ ಸೀಟ್ ಸಿಗೋಂಗಿದೆ. 409 ರ್ಯಾಂಕ್ ಬಂದಿದೆ. ಓಕೆ. ಇಂಜಿನಿಯರಲ್ಲಿ 30,000 ಬಂದಿದೆ. ಓಕೆ. ನಮ್ಗೀಗ ಅಗ್ರಿಯಲ್ಲಿ ಮತ್ತೆ ಇಂಜಿನಿಯರಿಂಗ್ ಕೂಡ ಎರಡರಲ್ಲಿ ಸೀಟ್ ಸಿಗುತ್ತಾ? ಇಲ್ಲ, ಒಂದೇ ಸಿಗುತ್ತೆ ನಿಮಗೆ. ಅಗ್ರಿಗೆ ಹೋಗ್ಬೇಕು ಅಂತಿದೀಯಾ, ಇಂಜಿನಿಯರಿಂಗ್ ಹೋಗ್ಬೇಕು ಅಂತಿದೀಯಾ? ಫಸ್ಟ್ ಸೆನ್ಸ್ ಇಂಜಿನಿಯರಿಂಗ್ ಅದು ಸಿಗಲ್ಲ ಅಂದ್ರೆ ಅಗ್ರಿಗೆ ಹೋಗ್ಬೇಕು. ಹಂಗಿದ್ರೆ ಓಕೆ. ನೀವು ಫಸ್ಟ್ ಇಂಜಿನಿಯರಿಂಗ್ ಹೋಗ್ಬೇಕು ಅಂತಿದೆ ಅಂದ್ರೆ ನೀವು ಇಂಜಿನಿಯರಿಂಗ್ ಫಸ್ಟ್ ಆಪ್ಷನ್ ಎಂಟ್ರಿ ಮಾಡ್ರಿ, ಸೆಕೆಂಡ್ ಅಗ್ರಿಕಲ್ಚರ್ ಆಪ್ಷನ್ ಎಂಟ್ರಿ ಮಾಡ್ರಿ. ನಿಮಗೆ ಇಂಜಿನಿಯರಿಂಗ್ ಸಿಕ್ಕಿದ್ರೆ ಹೋಗಿ, ಅದು ಸಿಕ್ಕೇ ಇಲ್ಲ ಅಂತಂದ್ರೆ ಕೆಳಗಡೆ ಅಗ್ರಿ ಸಿಗುತ್ತೆ. ಬಟ್ ಆದ್ರೆ ಒಬ್ರಿಗೆ ಒಂದೇ ಸೀಟ್ ಸಿಗುತ್ತೆ, ಬೆಸ್ಟ್. ಓಕೆ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಮಾಡ್ತಾ ಇದ್ದೀರಾ? ಸರ್, ನಾವು ಕಂಸಾಗರದಿಂದ ಮಾಡ್ತಾ ಇದ್ದೀವಿ. ನನ್ನ ಮಗಂದು CET ರ್ಯಾಂಕಿಂಗ್ 1,68,833 ಆಗಿದೆ ಸರ್. ತಮ್ಮ ಹೆಸರು? ನನ್ನ ಹೆಸರು ಜ್ಯೋತಿ ಅಂತ. ಹೇಳಿ. 1 ಲಕ್ಷದ ಪ್ಲಸ್ ರ್ಯಾಂಕ್ ಇದೆ. 1,68,800. ಸರಿ ಸರಿ, ಆಯ್ತು, ಹೇಳಿ ಏನಾಗ್ಬೇಕು ಹೇಳಿ. ಸರ್, ಇದು ಇಂಜಿನಿಯರಿಂಗ್ ಸೀಟ್ ಸಿಗುತ್ತಾ? ನೋಡಿ, ಇಂಜಿನಿಯರಿಂಗ್ ಸೀಟು 1,62,000ವರೆಗೂ ಸಿಗುತ್ತೆ, 2,50,000ವರೆಗೂ ಸಿಗುತ್ತೆ. ಬಟ್ ಆದ್ರೆ ಯಾವ ಕಾಲೇಜು ಯಾವ ಬ್ರಾಂಚ್ ಅನ್ನುವಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಬ್ರಾಂಚ್ ಎಲ್ಲಿ ಸಿಗಬಹುದು ಅದಕ್ಕೆ ಯಾವ ಕಾಲೇಜು ಯಾವ ಬ್ರಾಂಚು, ನಿಮ್ಮ ಮಗುಗೆ ಯಾವ ಬ್ರಾಂಚು ಇಂಟ್ರೆಸ್ಟ್ ಇದೆ ಅನ್ನುವಂಥದ್ದು ಆಧಾರದ ಮೇಲೆ ನಮ್ಮ KA ವೆಬ್ಸೈಟ್ ಅಲ್ಲಿ ಕಳೆದ ವರ್ಷ ರಾಜ್ಯದಲ್ಲಿರುವ ಎಲ್ಲ ಇಂಜಿನಿಯರಿಂಗ್ ಕಾಲೇಜು ಎಲ್ಲ ಬ್ರಾಂಚ್ಗಳಲ್ಲಿ ಎಷ್ಟೆಷ್ಟು ರ್ಯಾಂಕಿನ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿದೆ ಅನ್ನುವಂಥದ್ದು ನಾವು ಹಾಕಿದೀವಿ. ತಾವು ಈ 1 ಲಕ್ಷದ ಚಿಲ್ಲರೆಯನ್ನು ನಿಮ್ಮ ಮಗುದ್ ರ್ಯಾಂಕ್ ಹೇಳ್ತಾ ಇದ್ದೀರಾ. ಇವಾಗ ಸರ್ ಏನು ಹೇಳ್ತಿದ್ದಾರೆ, ಅವ್ರು ಲಾಸ್ಟ್ ವರ್ಷದ್ದು ಸೀಟ್ ಡಿಸ್ಟ್ರಿಬ್ಯೂಟ್ ಆಗಿರೋದಂತ ಅವ್ರ ವೆಬ್ಸೈಟಲ್ಲಿ ಚೆಕ್ ಮಾಡಿ ಅಂತ. ಅದ್ರ ಬಗ್ಗೆ ನಾನು ಒಂದು ನಿಮಗೆ ಇನ್ ಡೀಟೇಲ್ ಆಗಿ ಏನು ಮಾಡ್ತೀನಿ ಅಂದರೆ ವೀಡಿಯೋ ಮಾಡಿ ನಿಮಗೆ ಸ್ಟೂಡೆಂಟ್ಸ್ ನಿಮಗೆ ತಿಳಿಸ್ತೀನಿ. ಓಕೆ, ಅದ್ರ ಬಗ್ಗೆ ನಿಮ್ಗೆ ವೀಡಿಯೋ ಯಾವಾಗ ಮಾಡ್ತೀನಿ ಅಂದರೆ, ನಿಮಗೆ ವೀಡಿಯೋ ಬೇಕು ಅಂತ ಕಮೆಂಟ್ ಹಾಕಿದರೆ ಮಾತ್ರ. ಏನಂತ ಕಮೆಂಟ್ ಹಾಕ್ತೀರಿ ಅಂತಂದರೆ, ಲಾಸ್ಟ್ ಇಯರ್ ಕಟ್ ಆಫ್ ಅಂತ ಕಮೆಂಟ್ ಹಾಕಿರಿ. ಸೊ ಜಾಸ್ತಿ ಸ್ಟೂಡೆಂಟ್ಸಿಗೆ ಬೇಕು ಅಂತಂದರೆ ವೀಡಿಯೋ ಮುಖಾಂತರ ನಾವು ತಿಳಿಸ್ತೀವಿ. ಮತ್ತು ಹಾಗೆ ಏನಂತಂದರೆ, ನಿಮಗೆ ಇವಾಗ ಬೇರೆ ಕಡೆ ಎಲ್ಲ ನೀವು ಚೆಕ್ ಮಾಡಿದಾಗ ಏನಾಗ್ತದೆ ಅಂತಂದರೆ, ನಿಮಗೆ ದುಡ್ಡು ತೊಗೊಂಡ್ಬಿಟ್ಟು ಆಪ್ಷನ್ ಎಂಟ್ರಿ ಕಾಲೇಜಸ್ ಪ್ರಿಯಾರಿಟಿ ಲಿಸ್ಟ್ನಾಗ ಕೊಡ್ತಾ ಇದ್ದಾರೆ. 200 ರೂಪಾಯಿ ಆಗಿರಲಿ, 300 ರೂಪಾಯಿ ಆಗಿರಲಿ, 100 ರೂಪಾಯಿ ಆಗಿರಲಿ, 1 ರೂಪಾಯಿನ ಕೊಡೋಕ್ಕೆ ಹೋಗಬೇಡಿ. ನಾನು ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗ ಅಂತಂದರೆ, ನಾನು ಸ್ವಲ್ಪ ಟೈಮ್ನ ಬಿಡುವು ಮಾಡಿಕೊಂಡು ನಾಳೆ ನಾಡಿದ್ದು 10th ಜೂನು ಇಲ್ಲ 11th ಜೂನ್ಗೆ ನಿಮಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಫ್ರೀಯಾಗಿ ಶೇರ್ ಮಾಡ್ತೀವಿ. ನಮಗೆ ಯಾರ್ದು 1 ರೂಪಾಯಿನೂ ಬೇಡ. ಇವಾಗ ದೇವ್ರು ಏನೇನು ಕೊಡ್ತಾ ಇದ್ದಾರೆ ಹಾಗೆ ಕೊಟ್ಕೋತಾ ಕಂಟಿನ್ಯೂ ಮಾಡಿದ್ರೆ ಸಾಕು, ಸರಿನಾ? ನಿಮಗೆ ಆಪ್ಷನ್ ಎಂಟ್ರಿ ಮೆಡಿಕಲ್ ಇದ್ದರೆ ಯಾವ್ದು ರೀತಿ, ಇಂಜಿನಿಯರಿಂಗ್ ಇದ್ದರೆ ಯಾವ್ದು ರೀತಿ, ಟಾಪ್ ಕಾಲೇಜಸ್ ವೈಸು ಕೊಡ್ತೀನಿ. ನಿಮ್ಮ ರ್ಯಾಂಕ್ ಎಷ್ಟೇ ಇರಲಿ, ನಿಮ್ಮ ರ್ಯಾಂಕ್ ಟೋಟಲ್ 3,10,000 ನಿಮ್ಮ ರ್ಯಾಂಕ್ ಇದ್ದರೂ ಕೂಡ ನೀವು ಅದೇ ರೀತಿ ಪ್ರಿಯಾರಿಟಿ ಆರ್ಡರಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿನ ಮಾಡಬೇಕಾಗ್ತದೆ. ಏನಕ್ಕಂತಂದರೆ ನಾನು ಟಾಪಿಂದ ಲೋಯೆಸ್ಟ್ವರೆಗೆ ಕೊಡ್ತಾ ಇರ್ತೀನಿ, ಸರಿನಾ? ಮತ್ತು ಲಾಸ್ಟ್ ಇಯರು ಆಪ್ಷನ್ ಎಂಟ್ರಿ ಮಾಡಿರೋ ಸ್ಟೂಡೆಂಟ್ಸ್ ಲಿಸ್ಟನ್ನು ತೊಗೊಂಡು ನಿಮಗೆ ಶೇರ್ ಮಾಡಿರ್ತೀನಿ. ಸೊ ವಿಡಿಯೋನ ಕಂಟಿನ್ಯೂ ಇರುತ್ತೆ ನೋಡಿ. ಈ ವರ್ಷನೂ ನಿಮಗೆ
ಈ ಕಡೆ ಆಗುತ್ತೆ. ಬಟ್ ನಿಮಗೊಂದು ಐಡಿಯಾ ಬರುತ್ತೆ ನಿಮಗೆ ಎಲ್ಲಿ ಸಿಗ್ಬೋದು ನಿಮ್ಮ ಮಗುಗೆ ಅಂತ. ನಿಮಗೆ ತುಂಬ ಅನುಕೂಲ ಆಗುತ್ತೆ, ಅದನ್ನು ನೋಡ್ಕೊಳ್ಳಿ. ಆಮೇಲೆ ನಮ್ಮಲ್ಲಿ ನೀವು ವೆಬ್ಸೈಟ್ ಓಪನ್ ಮಾಡಿದರೆ ನಿಮ್ಗಿಂತ ನಿಮ್ಮ ಮಗು ಗೊತ್ತಾಗುತ್ತೆ. ಕೇಳಿ, ಒಂದು ಚಾಟ್ ಬಾಟ್ ಅಂತಿದೆ, ಅಲ್ಲಿ ಸಹ ತಾವು ಪ್ರಶ್ನೆ ಕೇಳ್ಬೋದು. ಕಳೆದ ವರ್ಷ ಇಂಜಿನಿಯರಿಂಗ್ ಕಾಲೇಜಿಗೆ ಉದಾಹರಣೆಗೆ ನೀವು ದಾವಣಗೆರೆನಲ್ಲೇ ನಿಮಗೊಂದು ಕಾಲೇಜ್ ಬೇಕಾಗಿದೆ ಅಂತಂದರೆ, ದಾವಣಗೆರೆ ಕಾಲೇಜಲ್ಲಿ ನಿಮಗೆ ಉದಾಹರಣೆಗೆ ನಿಮಗೆ ಮೆಕ್ಯಾನಿಕಲ್ ಬ್ರಾಂಚ್ ಬೇಕಾಗಿದೆ ಅಥವಾ ಸಿವಿಲ್ ಬ್ರಾಂಚ್ ಬೇಕಾಗಿದೆ, ಮತ್ತು ನೀವು ಯಾವುದಾದ್ರು ರಿಸರ್ವೇಷನ್ ಇದೆ, ಅದು ಎಲ್ಲದನ್ನು ನೀವು ಆಗ್ತು ಅಂತಂದರೆ ಹೋದ ವರ್ಷ ಎಷ್ಟಕ್ಕೆ ನಿಂತಿತ್ತು, ಯಾವ್ಯಾವ ಬ್ರಾಂಚ್ ಎಷ್ಟಕ್ಕೆ ನಿಂತಿತ್ತು, ನಿಮ್ಮ ಕೆಟಗರಿನಲ್ಲಿ ಎಷ್ಟಕ್ಕೆ ನಿಂತಿತ್ತು, ಎಲ್ಲದನ್ನು ಉತ್ತರ ಹೇಳುತ್ತೆ. ಅದು ನಿಮಗೆ ಈ ವರ್ಷ ಎಲ್ಲಿ ಸಿಕ್ಬೋದು ನಿಮ್ಮ ಮಗುಂಗೆ ಅಂತನ್ನುವಂಥದ್ದು ಒಂದು ಐಡಿಯಾ ಬರುತ್ತೆ. ಇದು ಸಹಾಯ ಪಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಹಲೋ ಹಲೋ ಸರ್. ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಹೇಳಿ ಮಾತಾಡಿ. ಸರ್ ನನ್ನ ಹೆಸರು ಗಂಗಾಧರ್ ಅಂತ ಸರ್, ಹುಬ್ಬಳ್ಳಿಯಿಂದ ಮಾತಾಡ್ತಾರೆ. ಏನ್ ಹೆಸರು? ಗಂಗಾಧರ್. ಹೇಳಿ ಗಂಗಾಧರ್ ಅವರೇ. ಸರ್ ಇನ್ನೂ ವೆರಿಫಿಕೇಶನ್ ಸ್ಲಿಪ್ ಬಂದಿಲ್ಲ ಸರ್, ಅದಕ್ಕೆ ಡೌಟ್ ಇತ್ತು. ಅಲ್ಲ, ರಿಸಲ್ಟು ಮೊನ್ನೆ ಬಂದಿದೆ, ವೆರಿಫಿಕೇಶನ್ ಸ್ಲಿಪ್ ನಾಳೆ ಬರುತ್ತೆ. ಅಂದ್ರೆ ಸರ್ ಎಲ್ಲರೂ ಸರ್ ಆನ್ಲೈನ್ ನಲ್ಲಿ ಇವತ್ತೇ ಬರ್ತಾ ಇದೆ ಅಂತ ಹಾಕ್ತಾ ಇದ್ದಾರೆ ಸರ್, ಚೆಕ್ ಮಾಡ್ತಾ ಇದ್ದೀನಿ. ಓಕೆ, ಚೆಕ್ ಎಲ್ಲ ಮಾಡಕ್ ಹೋಗ್ಬೇಡಿ ನೀವು. ಕಾಲೇಜು ಯಾವ್ಯಾವ್ದು ಆಪ್ಷನ್ ಎಂಟ್ರಿ ಮಾಡಬೇಕು, ಕಾಲೇಜ್ ಯಾವ್ದು ಚೆನ್ನಾಗಿದೆ, ಫಸ್ಟ್ ಪ್ರಿಯಾರಿಟಿ ಯಾವ್ದು ಕೊಡಬೇಕು, ಸೆಕೆಂಡ್ ಯಾವ್ದು ಕೊಡಬೇಕು, ಇದ್ರ ಮೇಲೆ ಸ್ವಲ್ಪ ಸ್ಟಡಿ ಮಾಡಿ ವೈಟ್ ಪೇಪರಲ್ಲಿ ಬರ್ಕೊಳ್ಳಿ. ಇದಕ್ಕೋಸ್ಕರ ನಮ್ಮ ವೆರಿಫಿಕೇಶನ್ ಸ್ಲಿಪ್ಪಿಗೋಸ್ಕರ ನೀವೇನು ಟೆನ್ಷನ್ ಮಾಡ್ಕೊಂಡ್ಬಿಡಿ. ಓಕೆ ಸರ್, ಆಯ್ತು. ಓಕೆನಾ ಸ್ಟೂಡೆಂಟ್ಸ್, ಇನ್ನು ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ ಏನಿದೆ ಅದು ಪಾರ್ಟ್ 3 ಅಂತ ಹಾಕಿರ್ತೀನಿ ಸರ್ನ. ಸೊ ಕಾಲೇಜ್ ಅಣ್ಣಾಗೆ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡ್ಕೊಳ್ಳಿ. ವೆರಿಫಿಕೇಷನ್ ಕ್ಲಿಪ್ಪು ಅದು ಇದು ಇವಾಗ ಬರುತ್ತೆ ನಾಳೆ ಬರುತ್ತೆ ಅದ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಸರ್ನ. ನೀವು ಆಪ್ಷನ್ ಎಂಟ್ರಿ ಮೇಲೆ ತಲೆ ಕೆಡ್ಸ್ಕೊಳ್ಳಿ, ಆಪ್ಷನ್ ಎಂಟ್ರಿ ಮೇಲೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನೀವು ಬರೀ ಏನು ಮಾಡಬೇಕೇ ಆಗಿಲ್ಲ ಕೆಲಸ. ಕಾಲೇಜ್ ಅಣ್ಣಾಗೆ ಯೂಟ್ಯೂಬ್ ಚಾನಲ್ ಎಲ್ಲನೂ ವೀಡಿಯೋ ನೋಡ್ಕೊತ ಆರಾಮಾಗಿ ಚಿಲ್ಲಾಗಿರಿ, ತಿನ್ಕೊಂಡು ಉಂಡ್ಕೊಂಡು. ನಿಮ್ಮ ಆಪ್ಷನ್ ಎಂಟ್ರಿಗೆ ನಾನೇ ಕಾಲೇಜ್ ಲಿಸ್ಟ್ ಶೇರ್ ಮಾಡಿರ್ತೀನಿ. ನಿಮ್ಮ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡ್ಬೇಕು ಹೇಳ್ತೀನಿ, ನಿಮಗೆ ರಿಸಲ್ಟ್ ಬಂದಾಗ ಏನು ಮಾಡ್ಬೇಕಂತ ಹೇಳ್ತೀನಿ, ಅಡ್ಮಿಷನ್ ಯಾವ ರೀತಿ ಮಾಡ್ಕೊಳ್ಬೇಕು ಹೇಳ್ತೀನಿ, ಫೀಸ್ ಯಾವ ರೀತಿ ಕಟ್ಬೇಕು ಹೇಳ್ತೀನಿ, ಎಲ್ಲನೂ ಕ್ಲಿಯರಾಗಿ ಹೇಳ್ತೀನಿ. ನನ್ನ ಮೇಲೆ ಬಿಟ್ಬಿಡಿ, ಓಕೆನಾ. ಕಾಲೇಜ್ ಅಣ್ಣ ಟೀಮ್ ಅಂತ ಇದೆ, ಓಕೆ, ಅವ್ರ ಮೇಲೆ ಬಿಟ್ಬಿಡಿ, ಎಲ್ಲನೂ ಅವರೇ ನೋಡ್ಕೊತಾರೆ. ನೀವು ಖುಷಿಯಾಗಿರಿ ಅಷ್ಟೇ ಸರ್ನಾ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಪಾರ್ಟ್ 3ಲಿ. ಥ್ಯಾಂಕ್ ಯು.